ಸ್ವಂತ ಮನೆ ಇದ್ದು ಓಡಾಡೋಕ್ಕೆ ಕಾರಿದ್ದು ತಿಂಗಳಿಗೆ 16,000 ರೂಪಾಯಿ ದುಡಿಯುವ ಕೆಲಸವೂ ಇದ್ದು, ಆದರೂ ಈ ಹೆಣ್ಣಿನ ಮನೆಯಲ್ಲಿ ಪ್ರತಿಯೊಂದು ರಾತ್ರಿಯೂ ನರಕಕ್ಕಿಂತ ಕಡೆಯಾಗಿದೆ. ಹಣ ಆಸ್ತಿ ಎಲ್ಲವೂ ಇದ್ದರೂ ಸಾವು ಬಂದಾಗ ಯಾರೂ ತಡೆಯೋಕ್ಕಾಗಲ್ಲ ಸ್ನೇಹಿತರೆ. ಅಂಥದ್ದೇ ತಡೆಯೋಕ್ಕೆ ಸಾಧ್ಯವಿಲ್ಲ ಅಲ್ವಾ. ನಮಸ್ಕಾರ ಕನ್ನಡಿಗರೇ, ಇಂದು ನಾವು ನಿಮಗೆ ಹೇಳೋ ಹೊರಟಿರುವುದು ಕೇವಲ ಮ್ಯಾಟ್ರಿಮನಿ ಬಯೋಡೇಟಾ ಅಲ್ಲ, ಒಬ್ಬ ನೊಂದ ಹೆಣ್ಣಿನ ಕಣ್ಣೀರಿನ ರೋಚಕ ಸತ್ಯ ಕತೆ. ವರನಿಗೆ ಉದ್ಯೋಗ, ಜಾತಿ, ಆಸ್ತಿ ಯಾವುದೇ ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ಈ ಹೆಣ್ಣಿನ ಕೈ ಹಿಡಿದು ಇವರ ಮನೆಯಲ್ಲೇ ಮನೆ ಅಳಿಯನಾಗಿ ಇರಬೇಕೆ ಸಿದ್ಧಿರುವ ಒಬ್ಬ ಒಳ್ಳೆಯ ಗಂಡು ಬೇಕು. ಈ ಕತೆ ಕೇಳಿದರೆ ನಿಮ್ಮ ಕಣ್ಣಲ್ಲೂ ನೀರು ಬರುತ್ತದೆ. ವಿಡಿಯೋವನ್ನು ಕೊನೆಯವರೆಗೆ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ವಧುವಿನ ವಿವರ: ಹೆಸರು ಸೌಮ್ಯ ಕೆ, ವಯಸ್ಸು 35 ವರ್ಷ, 1992ರಲ್ಲಿ ಜನನ, ಎತ್ತರ 5 ಅಡಿ 4 ಇಂಚು, ವೈವಾಹಿಕ ಸ್ಥಿತಿ ಪತಿ ಆಘಾತದಲ್ಲಿ ತೀರಿಕೊಂಡಿದ್ದಾರೆ ಅಂತ ಹೇಳಿದರೆ, ಶಿಕ್ಷಣ M.Com, ಉದ್ಯೋಗ ಆನ್ಲೈನ್ ಕಂಪ್ಯೂಟರ್ ಅಕೌಂಟೆಂಟ್ ಕೆಲಸ, ಮಾಸಿಕ ಆದಾಯ 50,000 ರೂಪಾಯಿ ಇದೆ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಮತ್ತು ಇವರು ಒಂದು ಕಂಪ್ನಿಯಲ್ಲಿ ವರ್ಕ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಧರ್ಮ ಯಾವುದೇ ಜಾತಿ ನಿರ್ಬಂಧವಿಲ್ಲ ಅಂತ ಹೇಳಿದ್ದಾರೆ. ಪ್ರಸ್ತುತ ವಾಸ ಬೆಂಗಳೂರು ನಗರ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹುಡುಗನಿಗೆ ಯಾವುದೇ ಜಾತಿ ಆದರೂ ಪರವಾಗಿಲ್ಲ ಅಂಥೇಳಿ ನಿರ್ಬಂಧ ಇಲ್ಲ ಅಂತ ಹೇಳಿದರೆ, ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಕುಟುಂಬದ ಹಿನ್ನೆಲೆ ಮತ್ತು ಆಸ್ತಿ: ತಂದೆಯ ವಿವರ ನಿವೃತ್ತ ಬ್ಯಾಂಕ್ ಉದ್ಯೋಗಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವರು ಒಂಥರ ಮಾನಸಿಕ ರೋಗಿ ಅಂತ ಕೂಡ ಹೇಳಿದ್ದಾರೆ. ತಾಯಿಯ ವಿವರ ಗೃಹಿಣಿ ಅಂತ ಹೇಳಿದ್ದಾರೆ. ಆಸ್ತಿ ಪಾಸ್ತಿ, ಸ್ವಂತ ಮನೆ, ಸಣ್ಣ ಫ್ಯಾಮ್ಲಿ, ಕಾರ್, ಆರ್ಥಿಕ ಸ್ಥಿತಿ ಸುಸಕ್ಷತ್ರ ಮಧ್ಯಮ ವರ್ಗದ ಕುಟುಂಬ ಅಂತ ಹೇಳಿದ್ದಾರೆ. ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಎಲ್ಲದಕ್ಕೂ ಯಾವುದೇ ಕೊರತೆ ಇಲ್ಲ, ಸ್ವಲ್ಪ ಚೆನ್ನಾಗೇ ಇದ್ದಾರೆ ಅಂತ ಹೇಳಿದ್ದಾರೆ. 3 ವರ್ಷಗಳ ಹಿಂದೆ ಸೌಮ್ಯ ಅವರ ಮದುವೆ ಬಹಳ ಸಂಭ್ರಮದಿಂದ ನಡೆದಿತ್ತು. ಗಂಡ IT ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಸೌಮ್ಯ ಅವರಿಗಾಗಿ ಒಂದು ಸ್ವಂತ ಕಾರು ಕೊಡಿಸಿ ನೆಮ್ಮದಿಯ ಸಂಸಾರ ನಡೆಸುತ್ತಿದ್ದರು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಎಲ್ಲ ರೀತಿಯಿಂದ ತುಂಬ ಚೆನ್ನಾಗಿದ್ದರು ಅಂತ ಕೂಡ ಹೇಳಿದ್ದಾರೆ. ಆದರೆ ಆ ಒಂದು ಕಪ್ಪು ರಾತ್ರಿ ಇಡೀ ಸಂಸಾರವನ್ನೇ ಉಲ್ಟಾಪಲ್ಟಿ ಮಾಡಿಬಿಟ್ಟಿತು. ಮದುವೆಯಾದ 18ನೇ ತಿಂಗಳಿಗೆ ಒಂದು ಮಳೆ ಬರುವ ರಾತ್ರಿ ಗಂಡ ಕಾರಿನಲ್ಲಿ ಬರುತ್ತಿದ್ದಾಗ ಭೀಕರ ರಸ್ತೆ ಅಪಘಾತವಾಯಿತು. ತೀವ್ರವಾಗಿ ಗಾಯಗೊಂಡ ಪತಿಯನ್ನು ಆಸ್ಪತ್ರೆಗೆ ಸೇರಿಸಿದರು ಅಂತ ಹೇಳ್ತಾರೆ. ಬದುಕಿಸಿಕೊಳ್ಳಲು ಸೌಮ್ಯ ಮತ್ತು ಅವರ ತಂದೆ ಇಡೀ ರಾತ್ರಿ ಆಸ್ಪತ್ರೆಯಲ್ಲಿ ರಕ್ತ ಕಣ್ಣೀರು ಹರಿಸಿದರು. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದರು. 3ನೇ ದಿನ ಬೆಳಗ್ಗೆ ಪತಿ ಸೌಮ್ಯ ಅವರ ಕೈಯಲ್ಲಿ ಕೊನೆ ಉಸಿರೆಳೆದ ಅಂತ ಹೇಳಿದ್ದಾರೆ. ಒಂದು ರಾತ್ರಿ ಅವರು ಬರುವಾಗ ತುಂಬ ಮಳೆ, ಆ ಮಳೆಯಲ್ಲಿ ಒಂದು ಕಾರ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು ಅಂತ ಹೇಳಿದ್ದಾರೆ. 100 ವರ್ಷ ಜೊತೆಯಾಗಿರಬೇಕಾದ ಗಂಡ ಕಣ್ಮುಂದೆ ಹೆಣವಾಗಿ ಬಿದ್ದಾಗ ಸೌಮ್ಯ ಅವರ ಲೋಕವೇ ಕತ್ತಲಾಗಿ ಹೋಯಿತು ಅಂತ ಹೇಳಿದ್ದಾರೆ. ಪತಿ ಅಗಲಿಕೆಯ ನಂತರ ಸೌಮ್ಯ ಅವರು ಜೀವನ ಶೂನ್ಯವಾಯಿತು. ಇಷ್ಟಕ್ಕೆ ಕತೆ ಮುಗಿಯಲಿಲ್ಲ. ಸೌಮ್ಯ ಅವರ ಹೆತ್ತವರಿಗೆ ಬೇರೆ ಗಂಡು ಮಕ್ಕಳಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವರಿಬ್ಬರು ಹೆಣ್ಮಕ್ಳು ಮಾತ್ರ. ಮಗಳ ಗಂಡ ತೀರಿಕೊಂಡ ಕೆಲವೇ ತಿಂಗಳಲ್ಲಿ ಈ ಆಘಾತ ತಾಳಲಾರದೆ ಸೌಮ್ಯ ಅವರ ತಂದೆಗೆ ಮಾನಸಿಕ ರೋಗ ಸ್ಟಾರ್ಟ್ ಆಯಿತು ಅಂತ ಕೂಡ ಹೇಳಿದ್ದಾರೆ. ಬಂದು ಹಾಸಿಗೆ ಹಿಡಿದರು. ಸೌಮ್ಯ ಅವರ M.Com ಮುಗಿಸಿದ್ದು, ಸದ್ಯ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ತಿಂಗಳಿಗೆ 50,000 ಗಳಿಸುತ್ತಿದ್ದಾರೆ. ಇವರಿಗೆ ಸ್ವಂತ ಮನೆ ಇದೆ, ಓಡಾಡಲು ಕಾರು ಇದೆ. ಆದರೆ ಈ ವಯಸ್ಸಾದ ತಂದೆ ತಾಯಿನೂ ನೋಡಿಕೊಳ್ಳಲು ಒಬ್ಬ ಒಳ್ಳೆಯ ಹುಡುಗ ಬೇಕು ಅಂತ ಇವರು ಅಪೇಕ್ಷೆಯನ್ನು ಹೇಳಿದ್ದಾರೆ ಸ್ನೇಹಿತರೆ. ಮನೆಯಲ್ಲಿ ಒಬ್ಬ ಗಂಡು ಇಲ್ಲ. ಅದಕ್ಕಾಗಿ ಸೌಮ್ಯ ಅವರು ಕುಟುಂಬ ಒಂದು ಕಠಿಣ ನಿರ್ಧಾರಕ್ಕೆ ಬಂದಿದೆ. ವರನು ಎಷ್ಟೇ ಸಣ್ಣ ಕೆಲಸ ಮಾಡ್ತಿರಲಿ, ಕೃಷಿಕನಾಗಿರಲಿ ಅಥವಾ ಯಾವುದೇ ಜಾತಿಯವನಾಗಿರಲಿ, ಇವರ ಮನೆಯಲ್ಲೇ ಮನೆ ಅಳಿಯನಾಗಿರ್ಬೇಕಂತ ಹೇಳಿದ್ದಾರೆ. ನೆಲೆಸಿ ವಯಸ್ಸಾದ ತಂದೆ ತಾಯಿಯನ್ನು ಹೆತ್ತವರನ್ನು ನೋಡಿಕೊಳ್ಳುವ ಗಂಡು ಬೇಕು. ಹಣ ಅಂತಸ್ತು ಮನಸ್ಸಿನಿಗೆ ಜೀವ ಕೊಡಲ್ಲ. ಒಳ್ಳೆಯ ಗುಣ ಇರುವ ಗಂಡು ಮನೆಗೆ ಬಂದರೆ ಸಾಕು ಎಂಬುದು ಇವರ ಆಸೆಯಾಗಿದೆ ಸ್ನೇಹಿತರೆ. ನೀವು ನೋಡ್ಬೋದು, ಇಷ್ಟೆಲ್ಲ ಇವರ ಒಂದು ಕಷ್ಟಗಳನ್ನು ಇವರು ಹಂಚ್ಕೊಂಡಿದ್ದಾರೆ. ಅದು
ವರನ ಬಗೆಗಿನ ನಿರೀಕ್ಷೆಗಳು. ವಿಶೇಷ ಷರತ್ತು, ವರನು ಇವರ ಮನೆ ಅಳಿಯನಾಗಿ ಇರಬೇಕು ಮತ್ತು ವಯಸ್ಸಾದ ತಂದೆ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ವಯಸ್ಸಿನ ಮಿತಿ 35ರಿಂದ 40 ವರ್ಷ ಒಳಗೆ ಇರಬೇಕಂತ ಹೇಳಿದ್ದಾರೆ. ಉದ್ಯೋಗ ಯಾವುದೇ ಕೆಲಸ ಅಥವಾ ಉದ್ಯೋಗವಾಗಿದ್ದರೂ ಓಕೆ. ರೈತರು, ಖಾಸಗಿ ಉದ್ಯೋಗಿಗಳು, ಡ್ರೈವರ್, ಸಣ್ಣ ವ್ಯಾಪಾರಿ ಅಥವಾ ಉದ್ಯೋಗದಲ್ಲಿರುವ ಸರಿ, ಉದ್ಯೋಗದಲ್ಲಿ ಇಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಜಾತಿ ನಿರ್ಬಂಧ ಇಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆದಷ್ಟು ಈ ವಿಡಿಯೋನ